ಚಲಿಸ್ತಾ ಇದ್ದ ರೈಲನ್ನ ಹತ್ತಲು ಹೋಗಿ ಆಯತಪ್ಪಿ ಹಳಿ ಹಾಗೂ ಪ್ಲಾಟ್ಫಾರ್ಮ್ ನಡುವಿನ ಕಂದಕಕ್ಕೆ ಬೀಳ್ತಾ ಇದ್ದ ಪ್ರಯಾಣಿಕರೊಬ್ಬರನ್ನ ಆನ್ ಡ್ಯೂಟಿ ಪಾಯಿಂಟ್ಸ್ಮೆನ್ ಸಂದೀಪ್ ನಾಯ್ಕ್ ಅವರು ಸಮಯ ಪ್ರಜ್ಞೆಯನ್ನ ಮೆರೆದು ಕೂದಲೆಲೆ ಅಂತರದಲ್ಲಿ ಪ್ರಾಣಾಪಾಯದಿಂದ ರಕ್ಷಿಸಿದಂತಹ ಘಟನೆ ಸುರತ್ಕಲ್ ರೈಲ್ವೆ ನಿಲ್ದಾಣದಲ್ಲಿ ಸೋಮವಾರದಂದು ನಡೆದಿದೆ. ಸುರತ್ಕಲ್ ನಿಲ್ದಾಣಕ್ಕೆ ಆಗಮಿಸಿದ್ದ ರೈಲು ಸಂಖ್ಯೆ 10107 ಮಡಂಗಾವು ಮಂಗಳೂರು ಸೆಂಟ್ರಲ್ ಎಕ್ಸ್‌ಪ್ರೆಸ್ ಇದು ಚಲಿಸಲು ಪ್ರಾರಂಭಿಸಿದಾಗ ಪ್ರಯಾಣಿಕರೊಬ್ಬರು ವೇಗವಾಗಿ ಹತ್ತಲು ಯತ್ನಿಸಿದ್ದಾರೆ. ಈ ವೇಳೆ ಕಾಲ್ ಜಾರಿ ಪ್ಲಾಟ್ಫಾರ್ಮ್ ಹಾಗೂ ರೈಲಿನ ಬೋಗಿಯ ನಡುವಿನ ಆಳವಾದ ಗ್ಯಾಪ್ಗೆ ಬೀಳಲು ತೊಡಗಿದ್ದಾರೆ. ಅದೇ ಸಮಯದಲ್ಲಿ ಕರ್ತವ್ಯದಲ್ಲಿದ್ದ ಪಾಯಿಂಟ್ಸ್ ಮ್ಯಾನ್ ಸಂದೀಪ್ ನಾಯ್ಕ್ ಅವರು ತಕ್ಷಣ ಅಪಾಯವನ್ನು ಅರಿತು ಕ್ಷಣಾರ್ಧದಲ್ಲಿ ಆ ಸ್ಥಳಕ್ಕೆ ಓಡಿ ಬಂದಿದ್ದಾರೆ. ಕೆಲವೇ ಕ್ಷಣದಲ್ಲಿ ಜೀವದ ಹಂಗು ತೊರೆದು ಪ್ರಯಾಣಿಕನನ್ನ ಬಲವಾಗಿ ಹಿಡಿದು ಪ್ಲಾಟ್ಫಾರ್ಮ್ ಕಡೆಗೆ ಎಳೆದಿದ್ದಾರೆ. ಸಂದೀಪ್ ಅವರ ಈ ಸಮಯ ಪ್ರಜ್ಞೆ ಹಾಗೂ ಧೈರ್ಯದಿಂದಾಗಿ ದೊಡ್ಡ ಮಟ್ಟದ ಅನಾಹುತವೊಂದು ತಪ್ಪಿದಂತಾಗಿದೆ. ಸಂದೀಪ್ ನಾಯ್ಕ್ ಅವರ ಅತ್ಯುತ್ತಮ ಕರ್ತವ್ಯ ನಿಷ್ಠೆ, ಚುರುಕುತನ ಹಾಗೂ ಧೈರ್ಯಕ್ಕೆ ಸುರತ್ಕಲ್ ರೈಲ್ವೆ ನಿಲ್ದಾಣದ ಅಧಿಕಾರಿಗಳು, ಕೊಂಕಣ ರೈಲ್ವೆ ವಿಭಾಗ ಹಾಗೂ ಸಾರ್ವಜನಿಕ ವಲಯದಿಂದ ಭಾರಿ ಶ್ಲಾಘನೆ ಮತ್ತು ಅಭಿನಂದನೆಗಳು ವ್ಯಕ್ತವಾಗಿದೆ. ಸಂದೀಪ್ ನಾಯ್ಕ್ ಅವರ ಸಮಯ ಪ್ರಜ್ಞೆ ಹಾಗೂ ಸಾಹಸಕ್ಕೆ ಕೊಂಕಣ ರೈಲ್ವೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ. ಅವರಿಗೆ ಕೊಂಕಣ ರೈಲ್ವೆಯ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಸಂತೋಷ್ ಕುಮಾರ್ 10,000 ಬಹುಮಾನವನ್ನು ಪ್ರಕಟಿಸಿದ್ದಾರೆ ಎಂದು ತಿಳಿಸಿದೆ.